ನನಗೆ ಸೀಟು, ಪ್ಲೇಸು, ಪೊಸಿಷನ್ ಇದ್ಯಾವುದು ಬೇಡ. ಎಲ್ಲಾನು ಬಿಂದುನ ನೋಡ್ಕೊಳ್ಳಿ. ಬಿಂದುಗೆ ಬಿಟ್ಕೊಡ್ತೀನಿ. ಬಿಂದು, ನಾನು ನಿನ್ನ ಜೊತೆ ಇರ್ತೀನಿ. ಸರಿ, ಈಗಲಾದರೂ ಹ್ಯಾಪಿನಾ? ಗುಡ್ ನೈಟ್. ಸೂರಿ, ಏನಂತೆ? ಸೂರಿ, ಇದುವರೆಗೂ ಯಾವತ್ತೂ ಬೇಡ್ಕೊಂಡಿಲ್ಲಪ್ಪ. ಅಲ್ಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಎಲ್ಲಾನು ಸಹಿಸ್ಕೊಂಡು ಎಷ್ಟು ವರ್ಷ ಕಳೆದಿದ್ದೀನಿ. ಆದ್ರೆ ಇನ್ನು ನಾನು ಸಹಿಸ್ಕೊಳಕ್ ಆಗ್ತಾ ಇಲ್ಲಪ್ಪ. ಅದೇ ಯಾಕಿಷ್ಟೊಂದು ನಂಬ್ಕೊಂಡು ಮಾತಾಡ್ತೀನಿ? ಅಮೆರಿಕಕ್ಕೆ ಹೋದ್ಮೇಲೆ ನೀವು ಮಾವನ್ ಕಳ್ಕೊಂಡ್ರಿ, ಒಂಟಿ ಆದ್ರಿ, ಕಷ್ಟ ಆಗಿದೆ. ಆದ್ರೆ ಈಗ ನೀವು ಒಂಟಿ ಆದ್ರಿ, ನಾವೆಲ್ಲ ಇದ್ದೀವಲ್ಲ. ನಾನಿದ್ದೀನಿ, ಅಮ್ಮ ಇದ್ದಾಳೆ. ನೀವು ಕಣ್ಣಿನ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಹೌದಪ್ಪ, ನೀನು ನಿಮ್ಮಮ್ಮ ಇಬ್ರು ಇದ್ದೀರಿ ಅನ್ನೋ ಧೈರ್ಯದಿಂದಲೇ ನಾನು ಇಲ್ಲಿಗೆ ಬಂದೆ. ಇಲ್ಲಿ ಬಂದ್ರೆ ಬಿಂದು ಅಹಂಕಾರ ಹೋಗುತ್ತೆ ಅಂತ ನಂಬಿದ್ದೆ. ಆದ್ರೆ ಅವಳು ನಿಮ್ಗೆ ಹಿಂಸೆ ಕೊಡ್ತಾ ಇದ್ದಾಳೆ, ನಿಮ್ ಮನ್ಸಿಗೆ ನೋವು ಕೊಡ್ತಾ ಇದ್ದಾಳೆ ಅನ್ನೋದು ಒಂದೇ ಮನ್ಸಿಗೆ ಬೇಜಾರಪ್ಪ. ಬೇಜಾರು ಬಿಂದು ನಮ್ಗೆ ಹಿಂಸೆ ಕೊಡ. ಒಂದ್ ವೇಳೆ ಅವಳು ಹಿಂಸೆ ಕೊಟ್ಟರು ನಾವು ಅದನ್ನ ತಪ್ಪು ತಿಳ್ಕೊಳ್ಳಲ್ಲ. ಅಲ್ಲತ್ತೆ, ಅವಳು ಯಾರತ್ತೆ? ಬಿಂದು ನಮ್ಮನೆ ಹುಡುಗಿ, ನಮ್ಮನೆ ಮಗಳು ತಪ್ಪು ಮಾಡಿದ್ರೆ ಅವಳನ್ನು ಕ್ಷಮಿಸೋದು, ಬದಲಾಯಿಸೋದು ನಮ್ಮ ಕರ್ತವ್ಯ ಅಲ್ವಾ? ಹೌದಪ್ಪ, ನನ್ನ ಮನಸ್ಸಿನಲ್ಲಿ ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ನೋ ಅದನ್ನೇ ನೀನು ಹೇಳ್ಬಿಟ್ಟೆ. ಬಿಂದು ಕೆಟ್ಟವಳು, ಆದ್ರೆ ಅವಳು ನನ್ನ ಕರುಳು ಕುಡಿ, ನಾವು ಬೆಳೆಸಿದ್ದು ಅದನ್ನ ನಾವೇ ಸರಿ ಮಾಡ್ಬೇಕು. ಅದಕ್ಕೆ ಸೂರ್ಯ, ನನಗೊಂದು ಮಾತು ನಡೆಸ್ಕೊಡ್ತೀಯ ಸೂರಿ? ಹೇಳಿದೆ, ನೀವು ಕಾಲಲ್ಲಿ ತೋರಿಸಿದ್ದನ್ನ ತಲೆ ಮೇಲಿಟ್ಟು ಪೂಜಿಸಿ ಅದನ್ನು ನಡೆಸ್ಕೊಡ್ತೇನೆ.
ಏನ್ ಮಾತು ಕೊಡ್ಬೇಕು ಹೇಳಿ ಅತ್ತೆ. ಸರಿ, ನಿನಗಾಗ್ಲಿ ನಿಮ್ಮ ಅಮ್ಮಂಗಾಗ್ಲಿ ಇಲ್ಲ ಕಂಪನಿಗೆ ಆಗ್ಲಿ ನಷ್ಟ ಆದ್ರೆ ಅದನ್ನೆಲ್ಲ ಸಹಿಸ್ಕೊಂಡು ಬಿಂದು ಮಾಡಿರೋ ತಪ್ಪನ್ನ ಅವಳಿಗಾರು ಮಾಡಿ ಸರಿ ಮಾಡೋ ಜವಾಬ್ದಾರಿ ನಿಮ್ದಪ್ಪ. ಕೈ ಮುಗಿದು ಕೇಳ್ತೀನಿ. ಅದೇ ನೀವು ನನ್ನ ಹತ್ರ ಬೇಡ್ಕೋಬೇಕ. ಇದನ್ನೆಲ್ಲ ಕೇಳೋದಕ್ಕೆ ನೀವು ಕಣ್ಣೀರು ಹಾಕ್ಬೇಕಾ? ಖಂಡಿತವಾಗ್ಲೂ ನಾನು ಮಾತನಾಡಿಸ್ಕೊಡ್ತೀನಿ. ಬಿಂದು ನಮ್ಮ ಮೇಲೆ ಎಷ್ಟೇ ಬೈಲಿ, ಜೋರು ಮಾಡಲಿ, ತೊಂದರೆ ಕೊಡಲಿ, ಅದಕ್ಕೆ ಪ್ರತಿಯಾಗಿ ನಾನು ಅವಳನ್ನು ಬದಲಾಯಿಸೋದಕ್ಕೆ, ಅವಳನ್ನು ಒಳ್ಳೆಯವನೊಳ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಹೊರತು ಅವಳ ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ಲ, ಅವಳನ್ನ ತಿರಸ್ಕಾರ ಮಾಡಲ್ಲ ಅಂತೆ. ಈ ಮಾತನ್ನ ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ಬಿಂದುನ ಬದಲಾಯಿಸ್ತೀನಿ. ಅತ್ತೆ. ನನಗೆ ಸಮಾಧಾನ ಆಯ್ತಪ್ಪ. ಸರಿ, ಈಗ ನನಗೆ ಮನ್ಸಿಗೆ ನೆಮ್ಮದಿ ಸಿಕ್ತು. ಈಗ ನನ್ಗೆ ಸಂತೋಷ ಆಯ್ತಪ್ಪ. ಈಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ಏನ್ ಸರ್ ಹೇಳ್ತಿದ್ದೀರಾ? ಬಿಂದುನೇ ಈ ಕಂಪನಿ ಚೀಫ್ ಅಂತ ನೀವ್ ಒಪ್ಕೊಂಡ್ಬಿಟ್ರಾ? ಯಾರು ಚೀಫ್ ಆದ್ರೆ ನಮ್ರತೆ? ಕೆಲಸ ಮಾಡೋದು ಒಂದೇ ತಾನೆ? ಇಲ್ಲ ಸರ್, ಖಂಡಿತ ಇಲ್ಲ. ಸರ್, ಆದ್ರೆ ಬಿಂದುನ ಬದಲಾಯಿಸೋ ಅವಶ್ಯಕತೆ ಏನಿದೆ ಸರ್? ಇದು ನೀವು ಬೆಳೆಸಿದ ಕಂಪನಿ ಸರ್. ನಿಮ್ಮ ಬಗ್ಗೆ ನಮ್ಮೆಲ್ಲರಿಗೂ ನಂಬಿಕೆ ಇದೆ, ಗೌರವ ಇದೆ. ಆದ್ರೆ ಬಿಂದು ಇಲ್ಲಿಗೆ ಬಂದ ಕ್ಷಣದಿಂದ ಎಲ್ರನ್ನೂ ಹೀನಾಯವಾಗಿ ನೋಡಿದ್ದಾರೆ. ಎಲ್ರೂ ಜೀತದ ಆಳುಗಳು ಅನ್ನೋ ರೀತಿನಲ್ಲಿ ಮಾತಾಡಿದ್ದಾರೆ ಸರ್. ಅವ್ರಿಗೆ ಯಾರ ಬಗ್ಗೆನೂ ನಂಬಿಕೆನೇ ಇಲ್ಲ. ನಮ್ಮಲ್ಲೇ ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟಿ ಓಡಿಸೋ ಕುತಂತ್ರ ಕೂಡ ಮಾಡಿದ್ದಾರೆ ಸರ್. ಅವ್ರು ಇಷ್ಟೆಲ್ಲ ಮಾಡಿದ್ರು ನಾವು ಯಾತಕ್ಕೋಸ್ಕರ ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ವಿ ಗೊತ್ತಾ? ನೀವು ಖಂಡಿತ ಬಂದೇ ಬರ್ತೀರಾ, ಈ ಕಂಪನಿನ ಮತ್ತೆ ನೋಡ್ಕೋತೀರಾ. ಆ ಬಿಂದು ಕಾಟ ತಪ್ಪಿ ನಾವೆಲ್ಲರೂ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡಿರಬಹುದು ಅಂತ. ಆದ್ರೆ ಈಗ ನೀವೇ ಬಿಂದುಗೆ ಸಬಾರ್ಡಿನೇಟ್ ಆದ್ರೆ, ಬಿಂದುನೇ ಈ ಕಂಪನಿ ಬಾಸ್ ಆಗಿ ಮುಂದುವರೆದ್ರೆ ಹೇಗ್ ಸರ್ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡಿರೋದಕ್ಕಾಗುತ್ತೆ? ಅಮೃತ, ಈಗಲೂ ನೀವು ನನ್ನ ಸಬಾರ್ಡಿನೇಟ್ ಆಗಿ ಕೆಲಸ ಮಾಡ್ತೀರಿ. ಹೆಸರಿಗೆ ಬಿಂದು ಬಾಸ್ ಅನ್ನೋ ಚೇರಲ್ಲಿ ಕೂತಿರ್ತಾಳೆ ಅಷ್ಟೇ. ಬಿಂದುವಿನಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ, ಅವಮಾನ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ.
ಅಲ್ಲಿ ಕೆಲಸ ಮಾಡೋದು ನಾನು, ಬಿಂದು ಅಲ್ಲ. ನಿಮ್ಮ ಬಿಂದುವಿನ ಮಧ್ಯೆ ನಾನಿರ್ತೀನಿ, ನಾನೆಲ್ಲ ನೋಡ್ಕೋತೀನಿ. ಸರ್ ಪ್ಲೀಸ್ ಸರ್, ನಮ್ಮೆದ್ರಿಗೆ ಬಿಂದು ನಿಮ್ಮನ್ನು ಕೂಡ ಅಗೌರವದಿಂದ ನೋಡಿದ್ರೆ ಅದು ನಮ್ಮ ಕೈಲಿ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇಷ್ಟಕ್ಕೂ ನಿಮ್ಮ ಸೀಟ್ನಲ್ಲಿ ಅಯೋಗ್ಯ ವ್ಯಕ್ತಿ ಕೂತು ಅಧಿಕಾರ ಮಾಡೋ ಅಗತ್ಯ ಏನಿದೆ ಸರ್? ಅಗತ್ಯ ಇದೆ. ಅದ್ರ ಹಿಂದೆ ನಮ್ಮ ಅತ್ತೆಯ ನೆಮ್ಮದಿ ಇದೆ. ಅವರಿಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋ ಅವಶ್ಯಕತೆ ಇದೆ. ಸರ್, ನಿಮ್ಮ ಅತ್ತೆಗೆ ನೀವು ಮಾತು ಕೊಟ್ಟಿದ್ದೀರಾ? ಅತ್ತೆ ನನ್ನಲ್ಲಿ ಕೈ ಮುಗಿದು ಕಣ್ಣೀರು ಹಾಕಿ ಬೇಡ್ಕೊಂಡ್ರು. ಅವತ್ತು ಆಫೀಸ್ನಲ್ಲಿ ಬಿದ್ದು ನನಗೊಂದು ನನ್ನೊಂದೇ ಒಂದು ಮಾತು ಆದರೆ ಅದಷ್ಟಕ್ಕೆ ಮುಗಿದಿದ್ರೆ ಅತ್ತೆಗೂ ನೋವಾಗ್ತಿರಲಿಲ್ಲ, ಅವನಿಗೂ ನೋವಾಗ್ತಿರಲಿಲ್ಲ. ಇಂದು ರಾತ್ರಿ ಮನೆಗೆ ಬಂದು ಇದೇ ವಿಷಯನ ಮತ್ತೆ ಮತ್ತೆ ನನಗೆ ನೀವು ನಮ್ಮ ಮನೆಯಲ್ಲಿದ್ದೀರಿ, ನೀವು ಮೋಸ ಮಾಡ್ತಾ ಇದ್ದೀರಿ, ಹಾಗೆ ಹೀಗೆ ಅಂತ. ಅದು ನಮ್ಮ ಅತ್ತೆಗೂ ತುಂಬ ಹರ್ಟ್ ಆಯಿತು, ಅಮ್ಮಗೂ ಹರ್ಟ್ ಆಯಿತು. ಆಗ ಅತ್ತೆ ಕೈ ಮುಗಿದು ಬೇಡ್ಕೊಂಡು ಹೇಗಾದರೂ ಮಾಡಿ ಈಗ ನಮ್ಮ ಅತ್ತೆ ಮಾವ ನನಗೆ ಈ ಕಂಪ್ನಿನ ಒಳ್ಳೆ ಜೀವನ, ಒಳ್ಳೆ ಅಂತಸ್ತು, ಗೌರವ ಇದೆಲ್ಲ ಬಂದಿದ್ದು. ಇವತ್ತು ನಾನು ಈ ಎತ್ತರಕ್ಕೆ ಏರಿದ್ದೀನಿ ಅಂತಂದ್ರೆ ಅದಕ್ಕೆ ಅವರೇ ಕಾರಣ. ಈ ಎತ್ತರಕ್ಕೆ ಏರಿದ ಏಣಿನ ನಾನು ಎದುರೆ ನನ್ನ ಮನುಷ್ಯ ಇಲ್ಲ. ಅದಕ್ಕೆ ಪ್ರತಿಯಾಗಿ ನಾನು ಏನಾದರೂ ಮಾಡಲೇಬೇಕು ಅಂದ್ರೆ ಬಿಂದುನ ಬದಲಾಯಿಸಬೇಕು, ಅವಳನ್ನ ಒಳ್ಳೆ ಮನುಷ್ಯಳನ್ನಾಗಿ ಮಾಡಬೇಕು. ಒಂದು ಕಡೆ ಕರ್ತವ್ಯ, ಇನ್ನೊಂದು ಕಡೆ ಋಣ. ನಿಜ ಸರ್, ನೀವು ಆ ಋಣನ ತೀರಿಸಲೇಬೇಕು. ನಿಮ್ಮ ಕರ್ತವ್ಯ ನನಗೆ ನಿಮಗೆ ಸಹಾಯ ಅಂತ ಹೇಳಿಬಿಡಿ, ಆರ್ಡರ್ ಮಾಡಿ ಸರ್, ನಾವು ಏನ್ ಬೇಕಾದ್ರೂ ಮಾಡ್ತೇವೆ. ಸರಿ, ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕು. ಈ ಪ್ರಯತ್ನ ಯಶಸ್ವಿ ಆಗೋದಕ್ಕೆ ನೀವು ಸಹಾಯ ಮಾಡ್ತೀರಿ, ಮಾಡಲೇಬೇಕು ಪ್ಲೀಸ್. ಖಂಡಿತವಾಗ್ಲೂ ಸರ್, ನಮ್ಮೆಲ್ಲರ ಸಹಾಯ ಸಹಕಾರ ನಿಮಗಿರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
ಅಭಿ ಅಭಿ ಏ ಅಭಿ, ಏನಮ್ಮ? ನಿನ್ನ ಹೆಂಡತಿಗೆ ನಮ್ಮ ಮೇಲೆ ಸ್ವಲ್ಪನೂ ಗೌರವ ಇಲ್ಲ ಕಣ. ಯಾಕಮ್ಮ? ಯಾಕೆ ಏನ್ ಮಾಡಿದ್ಲವಳು? ನಾವು ಅವಳ ಬಗ್ಗೆ ಕೇರ್ ತಗೊಳೋದು, ಅವಳು ನಮ್ಮನ್ನ ಕೇರ್ಲೆಸ್ ಮಾಡೋದು. ಅತ್ತೆ, ನಾನೇ ಆ ವಿಷಯದಲ್ಲಿ ಕೇರ್ಲೆಸ್ ಮಾಡಿದೆ. ಮಾತ್ರೆ ವಿಷಯದಲ್ಲಿ ಅಲ್ಲ, ನಾನ್ ಮಾತ್ರೆ ಕೊಡಕ್ ಬಂದೆ, ನೀನು ಮಾತ್ರೆನ ತಿಂಡಿ ತಿಂದ್ಮೇಲೆ ತಗೊಂತೀನಿ ಅಂದೆ. ಆಮೇಲೆ ನೋಡಿದ್ರೆ ಅದು ನೆಲದ ಮೇಲೆ ಬಿದ್ದಿದೆ. ಅದ ತಗೋಬೇಕು ಅಂತ ಟೇಬಲ್ ಮೇಲೆ ಇಟ್ಟಿದ್ದೆ, ಆಮೇಲೆ ನೋಡಿದ್ರೆ ಅದು ಅಲ್ಲಿರ್ಲಿಲ್ಲ. ಹುಡುಕಿ ಹುಡುಕಿ ಸುಮ್ಮನಾದೆ. ಹೌದೌದು, ಸಿಗ್ಲಿಲ್ಲ ಅಂದ್ರೆ ಅತ್ತೆ ಅಲ್ಲಿ ಇಟ್ಟಿದ್ ಮಾತ್ರೆ ಕಾಣ್ತಾ ಇಲ್ಲ, ಬೇರೆ ಮಾತ್ರೆ ಕೊಡಿ ಅಂದಿದ್ರೆ ನಾನು ಕೊಡಲ್ಲ ಅಂತ ಹೇಳ್ತಿದ್ನಾ? ಆಮೇಲೆ ಕೇಳೋಣ ಅನ್ಕೊಂಡೆ. ಎಲ್ಲಿ ಕೇಳ್ದೆ? ಅದನ್ನ ಮರ್ತ್ಬಿಟ್ಟು ಬಂದಿಲ್ಲಿ ನಿನ್ ಗಂಡನ ಜೊತೆ ಕೂತಿದೀಯ. ನನಗೆ ಈ ತರ ನೆಗ್ಲೆಕ್ಟ್ ಮಾಡೋಣ ಕಂಡ್ರೆ ತುಂಬಾ ಕೋಪ ಬರುತ್ತೆ. ಸರಿನಮ್ಮ, ಇನ್ಮೇಲೆ ಹಾಗಾಗಲ್ಲ. ಮಾತ್ರೆ ಕೊಟ್ಟ ತಕ್ಷಣ ಅವಳು ಮಾತ್ರೆ ನುಂಗ್ತಾಳೆ.